ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಡಿಸೆಂಬರ್ 22 ತಾಲೂಕಿನ ಅರೆಮಲೇನಹಳ್ಳಿಯಲ್ಲಿ ಚಿರತೆಯೊಂದು ಬೋನಿಗೆ ಬಿದ್ದಿದೆ. ಭಾನುವಾರವಷ್ಟೇ ಮಹಿಳೆಯೋರ್ವರನ್ನ ಚಿರತೆ ಕೊಂದಿತ್ತು. ಸೋಮವಾರ ಸಾಯಂಕಾಲ ಬೋನಿಗೆ ಬಿದ್ದಿರುವ ಚಿರತೆ ಮಹಿಳೆಯನ್ನ ಕೊಂದಿದ್ದ ಚಿರತೆಯೇ ಅಥವಾ ಅಲ್ಲವೇ ಎಂಬುದು ವೈಜ್ಞಾನಿಕ ಪರೀಕ್ಷೆಯಿಂದಷ್ಟೇ ತಿಳಿಯಬರಬೇಕಾಗಿದೆ. ಅರೆಮಲೇನಹಳ್ಳಿಯ ನಿವಾಸಿ ಸುಜಾತರನ್ನ ಚಿರತೆ ಬಲಿ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಜಾಗೃತಗೊಂಡಿದ್ದ ಅರಣ್ಯ ಇಲಾಖೆ ಮಹಿಳೆಯನ್ನ ಕೊಂದ ಸ್ಥಳದಲ್ಲಿರುವ ಹುಲಿಕಲ್ ಗುಡ್ಡ ಎಂಬಲ್ಲಿ ಡ್ರೋನ್ ಕ್ಯಾಮೆರಾ ಬಳಸಿ ಚಿರತೆಯ ಸಂಚಾರವನ್ನ ಗಮನಿಸಲಾಗಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಚಿರತೆಯ ಓಡಾಟದ ದೃಶ್ಯ ಕಂಡುಬಂದ ಬಳಿ ಬೆನ್ನಲ್ಲೇ ನಿನ್ನೆ ಚಿರತೆಯಿಂದ ಮೃತಪಟ್ಟಿದ್ದ ನಾಯಿಯ ದೇಹವನ್ನು ಬೋನಿನೊಳಗೆ ಇಟ್ಟು ಬಹಳ ನಿಗಾದಿಯಿಂದ ವೀಕ್ಷಿಸಲಾಗಿತ್ತು. ಅರಣ್ಯ ಇಲಾಖಾಧಿಕಾರಿಗಳ ಕಾರ್ಯಾಚರಣೆ ಯಶಸ್ವಿಯಾಯಿತು. ಸೋಮವಾರ ಸಾಯಂಕಾಲ ಸುಮಾರು 5:40 ವೇಳೆಗೆ ನಾಯಿಯ ಮಾಂಸ ಸೇವಿಸಲು ಬಂದ ಚಿರತೆ ಸಲೀಸಾಗಿ ಬೋನಿನೊಳಗೆ ಸೆರೆಯಾಯಿತು. ನೋಡಿ, ಭಾನುವಾರ ಗ್ರಾಮದ ಮಹಿಳೆಯನ್ನು ಕೊಂದು ಹಾಕಿದ ಸಂಗತಿಯಿಂದ ಗಾಬರಿಗೊಂಡಿದ್ದ ಗ್ರಾಮದ ಜನರಿಗೆ ಚಿರತೆಯೊಂದು ಸೆರೆ ಸಿಕ್ಕಿದೆ ಎಂಬ ಸಂಗತಿ ಕಾಲ್ಗಿಚ್ಚಿನಂತೆ ಹಬ್ಬುತ್ತಿದ್ದಂತೆ ಆತಂಕ ದೂರವಾಗಿ ಸಮಾಧಾನ ನಿಟ್ಟುಸಿರು ಬಿಡಬೇಕಾಯಿತು. ಆದರೆ ಅರಣ್ಯ ಇಲಾಖಾ ಅಧಿಕಾರಿಗಳ ಕಾರ್ಯಾಚರಣೆ ವೇಳೆ ಇನ್ನೂ 3-4 ಚಿರತೆಗಳು ಇವೆ ಎಂಬ ಸಂಗತಿ ತಿಳಿದು ಆತಂಕಿತರಾದರೂ ಕೂಡ ಒಂದೇ ದಿನದಲ್ಲಿ ಚಿರತೆಯೊಂದನ್ನು ಹಿಡಿಯಲು ಯಶಸ್ವಿಯಾದ ಕ್ರಮಕ್ಕೆ ಶಾಸಕ MT ಕೃಷ್ಣಪ್ಪ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ AB ಜಗದೀಶ್, PLD ಬ್ಯಾಂಕ್ ಮಾಜಿ ಅಧ್ಯಕ್ಷ ಹೇಮಚಂದ್ರು ಸೇರಿದಂತೆ ಹಲವರು ಅರಣ್ಯ ಇಲಾಖಾ ಅಧಿಕಾರಿಗಳಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ. ವರದಿ ಮಂಜು ಗುರುಗದಹಳ್ಳಿ. ಅದಾದ್ಮೇಲೆ ನಿಮ್ಗೆ 5 ಲಕ್ಷ ಚೆಕ್ ಕೊಡ್ತೀವಿ. ಇನ್ನು 15 ಲಕ್ಷ ಎಷ್ಟು ಚೆಕ್ ಕೊಡ್ತೀವಿ? ಒಂದು 20 ದಿವಸದಲ್ಲಿ ಕೊಡ್ತಾ ಇದ್ದೀನಿ 15 ಲಕ್ಷ. ಮೇಡಮ್ ಅದಲ್ಲ, ಸುಮ್ಮನೆ ಅವರು ರೈತರು ಆಫೀಸ್ ಕಲಿಯಂತೆ ಅವರು ನಿಮ್ಮ DF ಹೇಳಿ ರೈತರ ಮನೆ ತಂದು ಕೊಡ್ತಾರೆ. ಸುಮ್ಮನೆ ಮಧ್ಯವರ್ತಿಗಳ ಹಾವಳಿ ಬೇಡ. ಯಾವ ಮಧ್ಯವರ್ತಿ ನಡೆಯಲ್ಲ. ಒಂದು ಡೆತ್ ಸರ್ಟಿಫಿಕೇಟ್ ಕೊಡಕ್ಕೆ 1 ತಿಂಗಳು 2 ತಿಂಗಳು ಮಾಡ್ತಾ ಇದ್ದಾರೆ ಇಲ್ಲಿ ಮಲ್ಲಿಕಣ್ಣ ಅಂತ ಅಣ್ಣ. ಮೊನ್ನೆ ನಮ್ಮ ಬ್ರದರ್ ಎಕ್ಸ್ಪರ್ಟ್ ಆಗಿಲ್ಲ ಅವ್ರು ಒಂದು ತಿಂಗಳು ಮೇಡಮ್ ಇದ್ರ ಬಗ್ಗೆ ಹೇಳಿ ಮೇಡಮ್. ಏನಾದ್ರು ಆಯ್ತು ಬಿಡಿ, ಆಯ್ತು ತಗೊಳ್ಳಿ. ನಿನ್ನೆ ಸ್ವಲ್ಪ ಸಮಾಧಾನ ಅರಮನಹಳ್ಳಿ ನಾವಾದ್ಮೇಲೆ ಇಲಾಖೆ ಮಾತಾಡ್ಬೇಕು. ಅರಮನಹಳ್ಳಿಯವರು ನಡೆದಂಥ ಘಟನೆ ನಿಜವಾಗಿಯೂ ದುಃಖ ತರುವಂಥ ವಿಚಾರ. ರೈತರಿಗೆ ಇವತ್ತು ಸೆಕ್ಯೂರಿಟಿ ಇಲ್ಲ. ಹಳ್ಳಿ ನಾಡಿನಲ್ಲಿ ನಮ್ಮ ತಾಲೂಕಿನಲ್ಲಿ ಸುಮಾರು 35-40 ಚಿರತೆಗಳಿವೆ. ಅವನ್ನ ನಾನು ಬೆಳಗ್ಗೆನೇ ಬಂದು ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿಸ್ಕೊಟ್ಟಿದ್ದೀವಿ. ಅದೆಲ್ಲ ಮುಖ್ಯ. ಇಲಾಖೆಯವರು ಭಾಳ ಜನ ಬಂದಿದ್ದಾರೆ, ಕೆಲಸ ಮಾಡ್ತಾವ್ರೆ. ಇವತ್ತು DC ಅವರು ಬಂದಿದ್ದಾರೆ, ತುಂಬ ಸಂತೋಷ. ಇದು ಏನಂದರೆ ನಾನು ಮೊನ್ನೆ DF ಅವ್ರ ವಿನಂತಿ DC ಅವ್ರಿಗೂ ಸೇರಿ ಅದನ್ನು ಶೂಟ್ ಮಾಡಿಸ್ಬೇಕು. ಶೂಟ್ ಮಾಡಿಸಿದ್ರೆ ಸಮಸ್ಯೆ ಇಲ್ಲ. ಶೂಟ್ ಮಾಡಿಸಿ ಅವು ಇಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ. ಹಾಗಾಗಿ ಮುಂದಿನ ದಿವಸದಲ್ಲಿ ಆ ಮಕ್ಕಳಿಗೆ ಓದೋಕ್ಕೆ 5 ವರ್ಷ ತಿಂಗಳ 4,000 ರೂಪಾಯಿ ಫರ್ ಹೆಡ್. ಇಬ್ಬರು ಅವಳಿಗೆ 4,000 ರೂಪಾಯಿ ಕೊಡ್ತೀವಿ 5 ವರ್ಷ. ಅದಾದಮೇಲೆ ಇನ್ನೊಂದು 15 ದಿವಸದಲ್ಲಿ ಮತ್ತು 15 ಲಕ್ಷ ರೂಪಾಯಿ ದುಡ್ಡನ್ನು ಏನು ನಿಮ್ಮ ಹೆಸರು ಬೈರೇಗೌಡರಿಗೆ ನಾವು ಕೊಡ್ತೀವಿ. ನಮ್ಮ DF ಅವರೇ ಬಂದು ACF ಇದ್ದಾರೆ. ಎಲ್ಲ ಬಂದು ACF ಅಮಿತ್ ನೋಡೋ ನಿನ್ನ ಜವಾಬ್ದಾರಿ ತಂದು ಕೊಡಬೇಕು. ಆಮೇಲೆ ಕಡಿಹಳ್ಳಿದೂ ಅಪ್ರೂವ್ ಮಾಡಿಸಿದ್ದೀವಿ. ಕಡಿಹಳ್ಳಿ ಕೆಂಪಮ್ಮ ಅನ್ನೋರಿಗೆ ಆಗಿತ್ತಲ್ಲ, ಮೊನ್ನೆ ಅಪ್ರೂವ್ ಮಾಡಿಸ್ಕೊಟ್ಟಿದ್ವಿ. ಅಮಿತ್ ಕೆಂಪಮ್ಮ ನಾಳೆ ಕೊಡ್ತೇನೆ, ನಾಳೆ ಅಥವಾ ನಾಡಿದ್ದು ಅವ್ರಿಗೆ ದುಡ್ಡು ತಲುಪುತ್ತೆ. ಇದು ದುಡ್ಡು ಮುಖ್ಯ ಅಲ್ಲ, ಪ್ರಾಣ ಮುಖ್ಯ. ಇದು ಭಾಳ ದುಡ್ಡಿನ ಮುಖ್ಯ ಅಲ್ಲ, ನಮಗೆ ಪ್ರಾಣ ಮುಖ್ಯ. DC ಅವರೇ ನಾವು ದಯಮಾಡಿ ಸರ್ಕಾರಕ್ಕೆ ಬರೆದು ಏನು ಮಾಡಬೇಕು ಅವೆಲ್ಲ ಶೂಟಿಂಗ್ ಪರ್ಮಿಷನ್ ಕೊಡಿಸಿ. ನಾನು ಬೇಕಾದ್ರೆ ಮಿನಿಸ್ಟರ್ ಹತ್ರ ಮಾತಾಡಿ ಹೇಳ್ತೀನಿ. ಇವತ್ತು ತುರುವೇಕೆರೆ ತಾಲೂಕಲ್ಲಿ ಕಪ್ಪೆಘಟ್ಟ ಹೋಬಳಿಯಲ್ಲಿ ಅರೆಮಲ್ಲೇನಹಳ್ಳಿಯಲ್ಲಿ ನಿನ್ನೆ ಒಂದು ಘಟನೆ ಆಯಿತು. ಚಿರತೆ ದಾಳಿಯಿಂದ ಒಬ್ಬರು ಸುಜಾತ ಅಂತ ಮೃತಪಟ್ಟಿದ್ದಾರೆ, 35 ವರ್ಷ. ಅವರು ಕುರಿಯನ್ನು ಇಟ್ಕೊಂಡು ಬರಕ್ಕೆ ಹೋದಾಗ ಈ ಒಂದು ಘಟನೆ ಆಗಿದೆ. ನಿನ್ನೆ ತಕ್ಷಣ ನಮ್ಮ DFOಗೆ ಮಾತಾಡಿ ಏನು ಮಾಡಬೇಕು ಅದೆಲ್ಲ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಇನ್ನು ಮುಂದೆ ಈ ಥರ ಘಟನೆಗಳು ಆಗದಂತೆ ನಾವು ನೋಡ್ಕೊಳ್ಳೋಕ್ಕೆ ಇವತ್ತು ಒಂದು ಸಭೆ ತುರ್ತಾಗಿ ಕರೆದಿದ್ದೀವಿ. ಕಂದಾಯ ಇಲಾಖೆ, ಗ್ರಾಮ ಪಂಚಾಯತು ಮತ್ತು ಅರಣ್ಯ ಇಲಾಖೆ ಮುಖ್ಯವಾಗಿ ಎಲ್ಲರಿಗೂ ಏನೇನು ನಾವು ಡೈರೆಕ್ಷನ್ಸ್ ಕೊಡಬೇಕು ನಾವು ಕೊಡ್ತೀವಿ. ಈಗಾಗಲೇ ನಮ್ಮ ಸನ್ಮಾನ್ಯ ಶಾಸಕರು ಅವರು ಹೇಳಿದ್ದಾರೆ, ಸುಮಾರು 30 ಚಿರತೆಗಳು ಈ ಒಂದು ಸ್ಥಳದಲ್ಲಿ ಇದೆ ಅಂತ.
ಅದನ್ನು ಹಿಡಿದು ಅದರಲ್ಲಿ ಏನಾದರೂ ಚಿಪ್ ಹಾಕಿ ಮಾನಿಟರ್ ಮಾಡಲಿದ್ದು ಮತ್ತು ಡ್ರೋನ್ ಮುಖಾಂತರ ಎಲ್ಲಿ ಇದೆ ಅಂತ ನಾವು ನೋಡ್ತೀವಿ. ಮತ್ತು ಸಾರ್ವಜನಿಕರಿಂದ ಕೂಡ ಮನವಿ ಬಂದಿದೆ, ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೋನನ್ನು ಇಡಬೇಕು ಅಂತ. ಅದು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಒಟ್ಟಾರೆಯಾಗಿ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸನ್ನು ನಾವು ರಚನೆ ಮಾಡ್ತೀವಿ. ಅದರಲ್ಲಿ ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗಿಯಾಗಬೇಕು ಮತ್ತು ಎಲ್ಲರಿಗೂ ಏನೇನು ತಿಳುವಳಿಕೆ ಕೊಡಬೇಕು ಅದನ್ನು ಕೂಡ ನಾವು ಮಾಡೋಕ್ಕೆ ಎಲ್ಲ ಪ್ರಯತ್ನ ನಾವು ಮಾಡ್ತೀವಿ. ಈಗಾಗಲೇ ಶಾಸಕರವರು ಹೇಳಿದ ಹಾಗೆ ಭದ್ರಾ ಟೈಗರ್ ರಿಸರ್ವ್ ಗೌರ್ಮೆಂಟಿಂದ 20 ಲಕ್ಷ ಈಗ ಜೀವ ಮತ್ತೆ ಬರೋದು ಇಲ್ಲ, ಬಟ್ ಇದ್ರೂ ಅವರು ಫ್ಯಾಮಿಲಿಗೋಸ್ಕರ, ಡಿಸೀಸ್ ಫ್ಯಾಮಿಲಿಗೋಸ್ಕರ 20 ಲಕ್ಷ ಈಗ ಗೌರ್ಮೆಂಟಿಂದ ಇವತ್ತು ನಾವು 5 ಲಕ್ಷ ಕೊಟ್ಟಿದ್ದೀವಿ ಮತ್ತು 15 ಲಕ್ಷ ಕೂಡ ಅವ್ರ ಖಾತೆಗೆ ನಾವು ಇನ್ನೂ 1 ವಾರದಲ್ಲಿ ನಾವು ಮಾಡ್ತೀವಿ. ಅದಿಲ್ಲದೆ ಅವ್ರ ಮಕ್ಕಳು ಓದಲಿಕ್ಕೆ ಪ್ರತಿ ತಿಂಗಳಿಗೆ 4,000 ರೂಪಾಯಿ ಕೂಡ ಭದ್ರಾ ಟೈಗರ್ ಫೌಂಡೇಶನ್ ಗೌರ್ಮೆಂಟಿಂದ ಅವ್ರಿಗೆ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ನಾನು ಹೇಳ್ತೀನಿ. ಮತ್ತು ತುಂಬ ಸೀರಿಯಸ್ ಆಗಿ ನಾವು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಇದನ್ನು ತಗೊಂಡು ಮುಂದೆ ಈ ಥರ ಘಟನೆಗಳು ಆಗದಂಗೆ ನಾವು ನೋಡ್ಕೊಳ್ತೀವಿ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.